ರೈತರು ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಬೇಕಾ ಇಲ್ಲಿ? ಏನ್ ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಯಾರು? JDS ಕುಮಾರಸ್ವಾಮಿನಾ? ಸರ್ ರೈತ ಸರ್. ರೈತ ಕುಮಾರಸ್ವಾಮಿ. ಹೇಳಿ ಕುಮಾರಸ್ವಾಮಿ ಅವರೇ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಅಂದ್ರೆ ಏನಂದ್ರೆ ಸರ್, ನಾನು ಡಿಗ್ರಿ ಹೋಲ್ಡ್ರು. ಡಿಗ್ರಿ ಹೋಲ್ಡ್ರ ನೀವು? ಏನ್ ಓದಿದ್ರ ಡಿಗ್ರಿಲಿ? ಬಿಕಾಮ್ ಕಂಪ್ಲೀಟ್. ಬೆಂಗಳೂರು ಕಾಲೇಜಲ್ಲಿ ಓದಿದ್ದು. ನನಗೆ ಎಲ್ಲೂ ಸರ್ಕಾರಿ ಕೆಲಸ ಸಿಗ್ಲಿಲ್ಲ. ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ. ಏನ್ ಮಾಡೋದು, ನನಗೆ ರೇಷ್ಮೆ ಬಗ್ಗೆ ಆಸಕ್ತಿ ಬಂತು. ರೇಷ್ಮೆ ಬಗ್ಗೆ ಇದು ಮಾಡ್ಕೊಂಡು ಸರ್ಕಾರದಿಂದಾನೇ ಎಲ್ಲಾನು ಈಗೊಂದು ಗುಳಿ ನೆಡಕ್ಕೂ ಸಬ್ಸಿಡಿ ತಗೊಂಡಿದ್ದೀನಿ. ಆಮೇಲೆ ನರೇಗಾದಲ್ಲಿ ತಗೊಂಡಿದ್ದೀನಿ. ಪ್ರತಿಯೊಂದ್ರಲ್ಲೂ ತಗೊಂಡು ಮನೆ ಕಟ್ಟಕ್ಕೆ ಸಬ್ಸಿಡಿ ಲೋನು ಕೊಟ್ಟವ್ರೆ ಸರ್ಕಾರದಿಂದ ಫ್ರೀಯಾಗಿ. ಎಲ್ಲ ತಗೊಂಡು ನಾನು ಪ್ರತಿ ತಿಂಗಳು 175 ಮಟ್ಟೆ ನಾನು ಹುಳ ಮೇಯಿಸ್ತೀನಿ. 175 ಮಟ್ಟೆಗೆ ಒಂದು 200 kg 225 kg ರೇಷ್ಮೆ ಬೆಳಿತೀನಿ. 700 ರೂಪಾಯಿ ಅಂದ್ರೆ 1.5 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. 50,000 ರೂಪಾಯಿ ಖರ್ಚು ಕಳೆದ್ರು 1.5 ಲಕ್ಷ ರೂಪಾಯಿ ನನಗೆ 1 ತಿಂಗಳಿಗೆ ನಾನು 2 ತಿಂಗಳಿಗೆ 3 ಬೆಳೆ ಬೆಳಿತೀನಿ. ಅಲ್ಲಿಗೆ ತಿಂಗಳಿಗೆ 1.5 ಲಕ್ಷ ನಾನು ಉಳಿಸ್ತಾ ಇದ್ದೀನಿ. ನಾನು ಗೌರ್ಮೆಂಟ್ ಕೆಲಸ ಹೋಗಿದ್ರು ಈ ಸಂಬಳ ಕೊಡ್ತಾ ಇರಲಿಲ್ಲ. ಬೆಳಗ್ಗೆ 4 ಅವರ್, ಸಂಜೆ 4 ಅವರ್. ಜೊತೆಗೆ ನಾನು ಅಗ್ರಿಕಲ್ಚರ್ ಪವರ್, ಹೌದು ರೈತನ ಪವರ್ ಇದು. ಜೊತೆಗೆ ನಾನು ಇಲ್ಲಿ 10 ಜನಕ್ಕೆ ಕೆಲಸನೂ ಕೊಟ್ಟಿದ್ದೀನಿ. ಪ್ರತಿದಿನನೂ ನನ್ನ ತೋಟದಲ್ಲಿ 10 ಜನ ಕೆಲಸನೂ ಮಾಡ್ತಾರೆ. ಅವ್ರ ಜೀವನನೂ ನಡೀತಾ ಇದೆ. ನಾನು ಡಿಗ್ರಿ ಹೋಲ್ಡರ್ ಆಗಿ ವ್ಯವಸಾಯ ಮಾಡ್ಕೊಂಡು ಸಂತೃಪ್ತಿಯಾಗಿ ಜೀವನನೂ ಮಾಡ್ತಾ ಇದ್ದೀನಿ. ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದು ಅದು ಇದೇನಿಲ್ಲ. ನಾವು ರೈತರೆಲ್ಲ ನಮ್ಮ ಭಾಗದಲ್ಲಿ ಈ ಕಂಚಕರ್ನಹಳ್ಳಿ ಮತ್ತು ಬೈರ್ಮಂಗ್ಲ ಭಾಗದಲ್ಲಿ ನೀರಾವರಿ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲರೂ ಸಮೃದ್ಧಿಯಾಗಿ ನೀರಾವರಿ ಚೆನ್ನಾಗಿಲ್ಲ, ಆ ಭೂಮಿ ಬೆಳೆ ಬೆಳೆಯೋದಕ್ಕೆ ಯೋಗ್ಯ ಅಲ್ಲ, ಆಮೇಲೆ ರೈತರೇ ಅಲ್ಲ ಅಂತ DK ಶಿವಕುಮಾರ್ ಅವರು ಸರ್. ಅವರು ಎಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೋದು ಸರ್. ಗ್ರೌಂಡ್ ರಿಪೋರ್ಟ್ ಅಲ್ಲಿ ಬನ್ನಿ, ಪ್ರತಿ ಎಷ್ಟು ಜನ ರೈತರಿದ್ದಾರೆ, ಈ ಅಕ್ವೇರ್ಗೆ ಎಷ್ಟು ಜನ ವಿರೋಧ ಇದ್ದಾರೆ ಅಂತ ಎಲ್ಲಾನು ಬೇಕಾದ್ರೆ ಪಾಣಿ ಸಮೇತ, ರೈತರು ಪಾಸ್ಬುಕ್ ಸಮೇತ ಏನ್ ಬೇಕೋ ಎಲ್ಲ ನಾವು ಕೊಡಕ್ ರೆಡಿ ಇದ್ದೀವಿ. ಅವರೇ ಒಂದು ಡೇಟ್ ಹೇಳ್ಬಿಡ್ಲಿ, ಒಂದು ಜಾಗ ಹೇಳ್ಬಿಡ್ಲಿ, ನಾವು ತಗೋಗಿ ಅವ್ರ ರೈತರೆಲ್ಲ 10 ಜನ 20 ಜನ ಅಂತ ಹೇಳವ್ರು ರೈತರು ಈ ಭಾಗದಲ್ಲಿರೋದು. ನಮ್ಮ ಬೈರ್ಮಂಗದಲ್ಲೇ ಸರ್ ರೇಷ್ಮೆ ಬೆಳ್ಕೊಂಡೇನೆ ಹೆಚ್ಚು ಕಮ್ಮಿ ಒಂದು 70 ಕುಟುಂಬ ಜೀವನ ಮಾಡ್ತಾ ಇದ್ದೀವಿ. ಹಾಲು ಇದು ಮಾಡ್ಕೊಂಡು ಹೆಚ್ಚು ಕಮ್ಮಿ ಹೈನುಗಾರಿಕೆ ಮಾಡ್ಕೊಂಡು ಹೆಚ್ಚು ಕಮ್ಮಿ 150-200 ಕುಟುಂಬ ಜೀವನ ಮಾಡ್ತಾ ಇದೆ. ಇವ್ರು ಯಾರೋ ಬಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಇವರು ಬೆಳೆ ಬೇಯಿಸ್ಕೊಳಕ್ಕೆ 20 ಸರ್ ನಂದು 3 ಎಕರೆ 3.5 ಎಕರೆ ಇದೆ. 3.5 ಎಕರೆ ಸಾಲಲ್ಲ ಅನ್ಬಿಟ್ಟು ನಾನು ನಮ್ಮ ಅತ್ತೆಯವ್ರದೇನೆ ನಾನು ಗುತ್ತಿಗೆ ಮಾಡ್ಕೊಂಡು ಅವ್ರಿಗೂ ವರ್ಷಕ್ಕೆ 1.5 ಲಕ್ಷ ದುಡ್ಡು ಕೊಡ್ತಾ ಇದ್ದೀನಿ. ಅವ್ರದ್ದು 3.5 ಎಕರೆ ಅವ್ರದ್ದು ಮಾಡ್ಕೊಂಡಿದ್ದೀನಿ. 5 ಕೋಟಿ ಕೊಡ್ತಾರಲ್ಲ ಸರ್ಕಾರದಿಂದ ನಿಮ್ಗೆ? ಸರ್ ನಾನು ತಿಂಗಳಿಗೆ 1.5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ ಸರ್. 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಆ ತೃಪ್ತಿ ಇದೆ ನನಗೆ. ಆ ಕೋಟಿ ಬೇಡ ಸರ್. ನಾವೇನಿದ್ರು ನಾವು ವ್ಯವಸಾಯ ಮಾಡ್ಕೊಂಡೇ ಇರಬೇಕು. ಜಮೀನ್ ನಮ್ಮ ಮಕ್ಳಿಗೆ ಬಿಡೋಣ. ಒಟ್ಟಲ್ಲಿ ಈಗ ನೀವು ಜಮೀನ್ ಬಿಟ್ಕೊಡಕ್ ರೆಡಿ ಇಲ್ಲ? ಜಮೀನ್ ಬಿಟ್ಕೊಡಕ್ ರೆಡಿ ಇಲ್ಲ. ನಾವು ನಿಜವಾದ ರೈತರು. ಹೌದು ಸರ್. ನಾನು BCom ಮಾಡ್ಬಿಟ್ಟು ನಮ್ಮ ಅಪ್ಪನ ಜಮೀನಲ್ಲೂ ಮಾಡ್ಕೊಂಡು ಬೇರೆಯವ್ರ ಜಮೀನಲ್ಲೂ ಗುತ್ತಿಗೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಜಮೀನು ಗುತ್ತಿಗೆ ತಗೊಂಡು ಮಾಡ್ತಾ ಇದ್ರಿ. 3.5 ಎಕರೆ ಬೆಳೆಯೋದಕ್ಕೆಲ್ಲ ಯೋಗ್ಯವಾಗಿದೆ ಜಮೀನು, ಎಲ್ಲ ಚೆನ್ನಾಗಿದೆ, ಉತ್ತಮವಾಗಿದೆ ಸರ್. ನೀರಾವರಿ ಅಂತೂ ಸೂಪರ್ ಆಗಿದೆ ಸರ್ ನಮ್ಮ ಬೈರ್ಮಂಗ್ಲದಲ್ಲಿ. ನೋಡಿದ್ರಪ್ಪ, ಇದು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂತ ಗ್ರೌಂಡ್ ರಿಪೋರ್ಟ್. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ. ಆಯ್ತಾ, ಬನ್ನಿ ಹೋಗೋಣ ಮುಂದೆ. ಇನ್ನು ಇದೆ ನೋಡಿ, ಇಲ್ಲಿ ಜಮೀನಲ್ಲೂ ಕೂಡ ಅವರ ಪೂರ್ವಜರನ್ನ ಇಲ್ಲೇ ಮಣ್ಣು ಮಾಡಿದ್ದಾರೆ. ಏನ್ ಸರ್ ನಿಮ್ಮ ಹೆಸರು? ನಂಜುಂಡಸ್ವಾಮಿ ಅಂತ. ನಂಜುಂಡಸ್ವಾಮಿ ಅವರೇ, ಏನ್ ನಿಮ್ ಪ್ರಾಬ್ಲಮ್ ಏನ್ ಸರ್? ಇವಾಗ ಸರ್ಕಾರದವರು ಭೂಮಿನ ಕಿತ್ಕೋಬೇಕು ಅಂತ ಮಾಡ್ತಾವ್ರೆ. ನಾವ್ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತೀವಿ. ಎಷ್ಟು ಎಕರೆ ಇದೆ ಸರ್? ನಂದು 2 ಎಕರೆ ಚಿಲ್ಲರೆ. 4 ಕೋಟಿ ಓಕೆನಾ? 4 ಕೋಟಿ ಕೊಟ್ರೆ ಇವತ್ತು 4 ತಿಂಗಳಿಗೂ ಇರಲ್ಲ ಸರ್. 8 ಕೋಟಿ 8 ತಿಂಗಳಿಗೆ ಇರಲ್ಲ ಸರ್. ನೀವು ಎಷ್ಟೇ ಕೊಟ್ರು ಇರಲ್ಲ ಸರ್. ದುಡ್ಡು ಕೊಟ್ರೆ ಯಾವ್ದೇ ಕಾರಣಕ್ಕೂ ದುಡ್ಡು ಉಳಿತಾಯ ಚೆನ್ನಾಗಿದ್ಯಾ ಸರ್? ಭೂಮಿ ಫಸ್ಟ್ ಕ್ಲಾಸ್, ಒಳ್ಳೆ ಕತೆ ಕೊಟ್ರ ಸರ್. ಇಂಥ ಭೂಮಿ ಇಡೀ ನಮ್ ರಾಮನಗರ ಜಿಲ್ಲೆಯಲ್ಲಿ ಹೋದ್ರು, ಎಲ್ಲ ರಾಮನಗರ ಜಿಲ್ಲೆ ಅಲ್ಲ, ನಮ್ ಸುತ್ತ ಹೆಚ್ಚು ಕಡಿಮೆ ಇರೋ 4 ಜಿಲ್ಲೆಯಲ್ಲಿ ಹೋದ್ರು ಇಂಥ ಭೂಮಿ ನಮ್ಗಿಂತ ನೀರಾವರಿ ಚೆನ್ನಾಗಿದ್ಯಾ? ನೀರಾವರಿ ಫೈನ್ ಆಗಿದೆ, ಎಲ್ಲ ಫೈನ್ ಆಗಿದೆ. ಬೋರ್ ಕೊರ್ಸಿದ್ರು ಚೆನ್ನಾಗಿ ನೀರು ಬರ್ತದೆ ಸರ್. ನಾವು ಬೋರ್ ಕೊರ್ಸಿದೀವಿ. ಫಸ್ಟ್ ಕೆರೆಯಿಂದ ನೀರು ಮಾಡಿದ್ದು, ಕೆರೆಯಲ್ಲಿ ಹೂಳತ್ತ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಕೆರೆನ ಸ್ಥಗಿತ ಮಾಡಿದ್ರು. ಸ್ಥಗಿತ ಮಾಡಿದಾಗ ನೀರು ಸ್ವಲ್ಪ ಪ್ರಾಬ್ಲಮ್ ಆಗಿ ಬೋರ್ ಹಾಕಿಸ್ತಾ ಫಸ್ಟ್ ಕ್ಲಾಸ್ ನೀರ್ ಬಿದ್ದದೆ. ನಿಜವಾಗ್ಲೂ ರೈತರ ಒಳ್ಳೆ ಕತೆ ಕೊಟ್ರಲ್ಲ ಸರ್. ಅನುಮಾನ ಸರ್? ಬನ್ನಿ ಸರ್. ಅದೇ ನಮ್ DK ಶಿವಕುಮಾರ್ ಎಲ್ಲಾರು ಅನುಮಾನನೇ ಅವ್ರಿಗೆ. ಅವ್ರಿಗೆ ಇರೋದೇ 4 ಜನ ರೈತರು, ಬೇರೆಯವ್ರೆಲ್ಲ ರೈತರೇ ಅಲ್ಲ. ಅವ್ರಿಗೆ ಹೇಳ್ತೀನಿ, ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಎಲ್ಲಾರು ವ್ಯವಸಾಯ ಮಾಡೋರು ಅಂತ. ಅವ್ರು ವ್ಯವಸಾಯ ಮಾಡದೇ ಇರ್ಬೋದು, ಅವ್ರ ಹಿಂದೆ ಮುಂದೆ ಅವರಲ್ಲ, ಅವ್ರ ವ್ಯವಸಾಯ ಮಾಡದೇ ಇರ್ಬೋದು. ನಿಜವಾದ ರೈತ ನಾನು. ಇವತ್ತು ಬೆಳಗ್ಗೆ ಹುಳ ಹಣ್ಣಾದ ಚಂದ್ರಿಕೆ ಹುಳ ಬಿಟ್ಟಿ ಕಚಡ ಎತ್ತಾಕ್ಬಿಟ್ಟು ಹಸಿಗೆ 2 ಹುಲ್ ತಂದು ಮುಡಗ್ಬಿಟ್ಟು ಇವತ್ತು ನೋಡಿ ಇಲ್ಲಿ ಬಂದಿದ್ದೀನಿ. ಹಸಿ ಹುಲ್ ಹೊಸ 2 ಈಗ ಸದ್ಯಕ್ಕೆ 2ರಿಂದ ಸರ್. ಒಂದು ಈಗ ಪಡ್ಡೆ, ಒಂದು ಹಸ ಹಾಲು ಕರಿತಿದೆ. ದಿನ ಒಂದು 10 ಲೀಟರ್ ಆಗ್ತಾ ಇದ್ದೀನಿ. ಅದೇ ನಮ್ ಜೀವನ. ನಾವು ಕೆಲಸ ಮಾಡಿ ಮಟ್ಟಿಗೆ ಅವ್ರಂಗೆ ನಾವ್ ಯಾರು ಅವ್ರ ಹಿಂದೆ ಮುಂದೆ ಅವರಲ್ಲ ಸರ್.
ಅವರು ರೈತರು ನಿಜವಾದ ರೈತರು ಅವರಲ್ಲ. ಅವ್ರು ಏನಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸೆಂಟ್ ಹಾಕೊಂಡು ಎ ಸಿ ರೂಮ್ ಮೇಲೆ ಕುತ್ಕೊಂಡು ಸ್ಕೂಲ್ ನಡೆಸೋವಂಥವ್ರು, ಕಾಲೇಜ್ ನಡೆಸೋವಂಥವ್ರು, 4 ವೈನ್ ಸ್ಟೋರ್ ಮಡಿಕೊಂಡಿರೋರು ಅವರು ಆರಾಮಾಗಿರ್ತಾರೆ. ಅವ್ರು ಸಾಯಂಕಾಲ ಬಂದ್ರು ಅಂದ್ರೆ ಮನೆಗೆ ದಿನ ಕಲೆಕ್ಷನ್ ಬರ್ತದಲ್ವಾ, ವೈನ್ ಸ್ಟೋರ್ ಕಲೆಕ್ಷನ್, ಅದ್ ಎಣಿಸ್ಕೊಂಡು ನೆಮ್ಮದಿಯಾಗಿ ತಲೆದಿಂಬಡೆ ಮಲಿಕೊಳ್ಳೋ ಜನ ಅವರು. ಇವತ್ತು ನಮ್ಗೇನು ಇಲ್ಲ ಸ್ವಾಮಿ, ಇರೋರು 4 ಜನ ಅವ್ರು ನಂಬ್ಕೊಂಡು ನಾವು ಕಾಯಕ್ಕಾಗಲ್ಲ, ನಮ್ಮ ಭೂಮಿ ಅಕ್ವೈರ್ ಮಾಡಿ ಅಂತ ಅಂತಾರೆ. ನಾನು ಇಷ್ಟೇ ಸರ್, ಅವ್ರನ್ನ ಅಲ್ಲಿ ನೆನ್ನೆ ಹೋಗಿದ್ರಲ್ಲ ಯಾರೋ ಮುಖಂಡರುಗಳು, ದೊಡ್ಡ ಮನುಷ್ಯರು ನಿಲ್ಸ್ಕೊಂಡವರು, ಬುದ್ಧಿವಂತರು, ಹಿರಿಕರು ಹೋಗಿದ್ರು. ನಾನು ಒಂದು ಮಾತು ಕೇಳ್ತೀನಿ ಸರ್, ಅವರು ಅಕ್ವೈರ್ ಮಾಡ್ಕೊಳ್ಳಿ ಅಂತಾರೆ. ಅವ್ರ ಭೂಮಿ ಅವ್ರು ಕೊಟ್ಕೊಳ್ಳಿ. ಅವ್ರ ಭೂಮಿನ ನಿನ್ನ ಭೂಮಿ ಕೊಡಬೇಡ ಅನ್ನಕ್ ನಾನು ಯಾರು ಸರ್? ನಾನು ಕೊಟ್ಟಿಲ್ಲ. ಅವ್ರ ಭೂಮಿ ಅವ್ನು ಕೊಟ್ಕೊಳ್ಳಿ. ನಮ್ಮ ಭೂಮಿನ ಕೊಡು ಅನ್ನಕ್ ಅವ್ನು ಯಾರು? ಇಲ್ಲ ಸರ್, ಅವ್ರು ಇರೋದು 4 ಜನ ಅಕ್ವೈರ್ ಮಾಡ್ಕೊಳ್ಳಿ ಅಂತಾನೆ. ಅಕ್ವೈರ್ ಮಾಡ್ಕೊಳ್ಳಿ ಅನ್ನೋದು ಅವ್ರ ಬಾಯಲ್ಲಿ ಬರಬಾರ್ದು. ನನ್ನ ಭೂಮಿ ಮಾಡ್ಕೊಳ್ಳಿ. ಅಲ್ಲಿ ಕೂತಿರೋರ್ ಭೂಮಿ ಕೂತವ್ರ, ಆ ರೈತರನ್ನ ಕೇಳಿ, ಅವ್ರ ಒಪ್ಪಿಗೆ ಇದ್ರೆ ಮಾಡ್ಕೊಳ್ಳಿ. ಅದಂದ್ರೆ ನಿಜವಾಗ್ಲೂ ಅವರು ರೈತ ಅಂತ ಒಪ್ಕೋಬಹುದು. ಅವನು ನಿಜವಾದ ರೈತ ಅಲ್ಲ. ಓಕೆ, ಥ್ಯಾಂಕ್ ಯು. ಅಲ್ಲಿಗೆ ನಾವು ರೈತರೇ, ನೀವಲ್ಲ ರೈತರು ಅಂತ ಹೇಳ್ತಾ ಇದ್ದಾರೆ. ಅದು ರೈತರು ಹೇಳ್ತಾ ಇದ್ದಾರೆ ಬಿಡಿ. ರೈತರ ಕಷ್ಟ ರೈತರಿಗಷ್ಟೇ ಗೊತ್ತು, ಕುತ್ಕೊಂಡಲ್ಲಿ ಆಡಳಿತ ನಡೆಸೋರಿಗೆ ಏನು ಗೊತ್ತು? ನಿಮ್ಮನೆ ಕರೆಕ್ಟಾಗಿ ಸಿಗ್ತೀರಾ ನಮಗೆ ಮಾತಾಡೋಕ್ಕೆ? ವಿ ದಿಸ್ ಬ್ಯೂಟಿಫುಲ್ ಲೇಡಿ. ಏನು ನಿಮ್ಮ ಹೆಸರು? ಶ್ವೇತಾ. ಶ್ವೇತಾ, ನಿಮ್ಮ ಹೆಸರು? ಭಾಗ್ಯ. ಏನು ಇಲ್ಲಿ ಕಡೆಯಿಂದ ಬರ್ತಾ ಇದ್ದೀರಾ? ಎಲ್ಲ ನಿಮ್ಮದೇ? ಹೌದು, ಎಲ್ಲ ನಮ್ದೇ. ಹಿಂಗೆ ವಾಕಿಂಗ್ ಎಲ್ಲ ರಾಯಲ್. ಏನು ಅನ್ಕೊಂಡಿದ್ದೀರಾ ರೈತರು ಅಂದ್ರೆ? ಪಕ್ಕ ಲೋಕಲ್ ಅಲ್ಲ, ಪಕ್ಕ ರಾಯಲ್. ಏನ್ ನಿಮ್ಮ ಹೆಸರು? ಭಾಗ್ಯ. ನಿಮ್ಮ ಹೆಸರು? ಗೀತಾ. ನಿಮ್ಮ ಹೆಸರು? ಭಾಗ್ಯ ಅವರೇ, ಎಲ್ಲ ಭಾಗ್ಯಗಳು ಸಿಗ್ತಾ ಇದೀವಿ. ಎಲ್ಲ ಭಾಗ್ಯ ಫ್ರೀ, ಕರೆಂಟ್ ಫ್ರೀ, ಬಸ್ ಫ್ರೀ. ಎಲ್ಲೆಲ್ಲ ಹೋಗಿದ್ರಿ ಟ್ರಿಪ್? ನಾನು ನಿಜ ಹೇಳ್ಬೇಕು ಅಂದ್ರೆ ಇನ್ನೂವರೆಗೂ ಟಿಕೆಟ್ ತಗೊಂಡಿಲ್ಲ ಸರ್. ಒಂದ್ 5-6 ಸಲ ಬಸ್ಸಲ್ಲಿ ಹೋಗಿದ್ದೀನಿ, ಟಿಕೆಟ್ ತಗೊಂಡೇ ಹೋಗಿದ್ದೀನಿ. ಟಿಕೆಟ್ ತಗೊಂಡೇ ಹೋಗಿರೋದು, ಟಿಕೆಟ್ ತಗೊಂಡಿಲ್ಲ ಅನ್ಬಿಟ್ರಲ್ಲ. ತಗೊಂಡಿದ್ದೀನಿ ಅಂತ ಅಂದ್ರೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದೀನಿ. ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದೀರಾ? ಆ ಕಂಡಕ್ಟರ್ ಅಂದ ನಿಜವಾಗ್ಲೂ ಈ ಗ್ರೇಟ್ ಮೇಡಮ್, ನೀವು ಇವಾಗೂ ಟಿಕೆಟ್ ತಗೋತಾ ಇದೀರಲ್ಲ ದುಡ್ಡು ಕೊಟ್ಟಿ ಅಂತ. ಯಾಕೆ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಕಳೆದೋಗಿತ್ತಾ? ಇದೆ ಸರ್. ಅವ್ರಂದ್ರು ತಗೊಂಡ್ ಬಂದಿಲ್ಲ ಅಂದ್ರು ಫೋನಲ್ಲಿ ತೋರಿಸಿ ಅಂದ್ರು. ಬೇಡ ಸರ್ ನನಗೆ. ನಿಮ್ಮ ಏರಿಯಾ ಎಲ್ಲ ಎಲ್ಲಿ, ಮನೆ ಎಲ್ಲ ಎಲ್ಲಿ ಮಾಡ್ಕೊಂಡಿದ್ದೀರಾ? ನಾವು ಅಲ್ಲಿ ಮಂಡ್ಲಳ್ಳಿ ಅಂತ ಸರ್. ನಮ್ದು ದೊಡ್ಡ ತೋಟ ಮನೆ. ಊರೆಲ್ಲ ಅಭಿವೃದ್ಧಿ ಚೆನ್ನಾಗಿದ್ಯಾ? ರೋಡು ಚರಂಡಿ ಫಸ್ಟ್ ಕ್ಲಾಸ್ ಆಗಿದೆ ಸರ್. ನಮ್ಗೆ ಲಾಸ್ಟ್ ಎ ಮಂಜುನಾಥ್ ಅವ್ರು ಇದ್ರು, 1.5 ಕೋಟಿ ಇದ್ರಲ್ಲಿ ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಟವ್ರೆ. ನೀರಿನ ಸೌಲಭ್ಯ ಇದೆ, ಚರಂಡಿ ವ್ಯವಸ್ಥೆ ಇದೆ, ಒಳ್ಳೆ ಪರಿಸರ ಇದೆ, ತಿನ್ನಕ್ ಉಣ್ಣಕ್ ಚೆನ್ನಾಗಿ. ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ ಸರ್, ನಮ್ಗೆ ನಮ್ಮ ಆಸ್ತಿ ಬಿಡ್ಬೇಕಷ್ಟೇ. ಈಗ ಅದೇ ಪ್ರಾಬ್ಲಮ್ ನಿಮ್ಗೆ. ಈಗೇನ್ ಜಮೀನಿಗೆ ಬಂದವರಲ್ಲ ಅದೇ ಪ್ರಾಬ್ಲಮ್, ನಿಮ್ಗೂ ಅದೇ ಪ್ರಾಬ್ಲಮ್, ನಿಮ್ಗೂ ಅದೇ ಪ್ರಾಬ್ಲಮ್. ಅಲ್ಲ ರೀ, ನಿಮ್ಮ ಹೆಸರು ಏನಂದ್ರೆ? ಶ್ವೇತಾ. ಶ್ವೇತಾ ಅವ್ರೆ, ಇದು ತಗೊಬಂದಿದ್ದು ಯಾರು? ಈಗ ನೀವೆಲ್ಲ ಡಿ ಕೆ, ನಾನು ಅವಾಗಿಂದ ಎಲ್ಲರನ್ನೂ ಮಾತಾಡ್ಸ್ಕೊ ಬತ್ತವನೆ. ಡಿ ಕೆ ಶಿವಕುಮಾರ್ ಹಿಗ್ಗ ಮುಗ್ಗ ಬೈತವ್ರೆ. ಆದ್ರೆ ಕುಮಾರಸ್ವಾಮಿ ಅವ್ರ ಕಂಡ್ರಿ ಇದನ್ನ ತಗೊಬಂದಿದ್ದು ಅಂತ ಅವ್ರ ವಾದ. ಸರ್, ಇದಕ್ಕೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ ಕುಮಾರಸ್ವಾಮಿ, ಆದ್ರೆ ಇದನ್ನ ಅಭಿವೃದ್ಧಿ ಮಾಡ್ತಿರೋದು ಯಾರು? ಈಗ ಮಾಡ್ತಿರೋದು ಯಾರು? ಈಗ ಅಧಿಕಾರದಲ್ಲಿ ಕುಮಾರಸ್ವಾಮಿ ಇದು ಈ ಕೆಲಸ ಮಾಡಿದ್ರೆ ಅವ್ರಿಗೂ ಹೇಳ್ತಿದ್ವಿ. ನಾವೇನ್ ಕುಮಾರಸ್ವಾಮಿ ಪಕ್ಷದವರಲ್ಲ ಸರ್, ರಾಜಕೀಯ ಮಾಡ್ತಿಲ್ಲ ನಾವು, ರೈತರಷ್ಟೇ. ಯಾವ ಪಕ್ಷನೂ ಬೇಕಾಗಿಲ್ಲ ನಿಮ್ಗೆ. ದಯವಿಟ್ಟು ಪಕ್ಷ ಕುಮಾರಸ್ವಾಮಿ ಬಂದ್ ಕೇಳಿದ್ರೆ? ಕುಮಾರಸ್ವಾಮಿ ಬಂದ್ ಕೇಳಿದ್ರು ಕೊಡಲ್ಲ, ಅವ್ರ ಅಪ್ಪ ಬಂದ್ ಕೇಳಿದ್ರು ಕೊಡಲ್ಲ, ಬಿಜೆಪಿ ಅವ್ರು ಬಂದ್ ಕೇಳಿದ್ರು ಕೊಡಲ್ಲ, ಯಡಿಯೂರಪ್ಪ ಬಂದ್ ಕೇಳಿದ್ರು ಕೊಡಲ್ಲ, ಕಾಂಗ್ರೆಸ್ ಅವ್ರು ಬಂದ್ ಕೇಳಿದ್ರು ಕೊಡಲ್ಲ. ಯಾರು ಬಂದ್ ಕೇಳಿದ್ರು? ಕುಮಾರಣ್ಣ ಅವ್ರ ಬಗ್ಗೆ ಹೇಳೋರಲ್ವಾ, ಅವತ್ತು ಅವರು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರನ್ನ ಕರೆದಿ ಸಭೆ ಮಾಡಿದ್ರು. ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಕೇಳಿದ್ರು, ಕರೆಸಿ. ಮತ್ತೆ ಅವ್ರೇನ್ ಹೇಳಿದ್ರು, ರೈತರ ಒಂದು ಬೇಡಿಕೆಗೆ ಮನ್ನಣೆ ನೀಡಿ ಅವರು ಕೈ ಬಿಟ್ರು. ಅಂದ್ರೆ ಅಷ್ಟೆಲ್ಲ ಕರೆದು ಮಾಡಿ ನೀಟಾಗಿ ಮಾಡಿದ್ರು ನೀವು ವಿರೋಧ ವ್ಯಕ್ತಪಡಿಸಿದ್ರಿ? ವಿರೋಧ ವ್ಯಕ್ತಪಡಿಸ್ತು. ಆಮೇಲೆ ಅವಾಗ 80% ಕೊಡಾಕಿದ್ರು ಸರ್. 20% 30% ಒಪ್ಪಿಗೆ ಇರ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ಇಷ್ಟ ಅಭಿವೃದ್ಧಿ ಇರ್ಲಿಲ್ಲ. ಏನೋ ದುಡ್ಡು ಬರ್ತದೆ, ಒಂದ್ 26 ಲಕ್ಷಕ್ಕೆ ಒಂದ್ 10 ಎಕರೆನ 20 ಎಕರೆನ ಹೊರಗಡೆ ತೆಗಿಬೋದಾಗಿತ್ತು. ಆದ್ರೆ ಈಗಿನ ಸನ್ನಿವೇಶ ಅದಕ್ಕೆ ವಿರುದ್ಧವಾಗದೆ. ಈಗ ಕೊಡದೆ ಇರೋರು 80% ಅವ್ರೆ, ಕೊಡೋರು 20% ಅವ್ರೆ. ಆದ್ರೂ ಇವರ ಒಂದು ದುಷ್ಟತನದಿಂದ ಶಿವಕುಮಾರ್ ಅವರು ಕುಮಾರಸ್ವಾಮಿ ಹೆಸರು ಹೇಳ್ತಾರೆ ಸರ್. ಏನ ಅವ್ರು ಕೈ ಬಿಟ್ಟವ್ರಲ್ವಾ, ನಮ್ಗೆ ಡಿನೋಟಿಫಿಕೇಶನ್ ಮಾಡೋದ್ ಬೇಡ. ಇವರು ಡಿ ಕೆ ಶಿವಕುಮಾರ್ ಅವರು ಯಥಾಸ್ಥಿತಿ ಏನದ ಅದ್ ಬಿಟ್ಬಿಡ್ಲಿ ಸರ್. ಅವರು ಈ ಪ್ರಾಜೆಕ್ಟ್ ನ ಮಾಡ್ತಿರೋದು ಈಗ ಯಾರು ಸರ್? ಕುಮಾರಸ್ವಾಮಿನ ಡಿ ಕೆ ಶಿವಕುಮಾರ್ ಅವರು. ಮತ್ತೆ ಅವ್ರನ್ನ ತಾನೇ ಕೇಳ್ಬೇಕು ನಾವು. ಅವ್ರು ಮಾಡಿದ್ದು ನಾವು ಮುಂದುವರಿಸ್ತಿದೀವಿ ಅಂತವ್ರೆ. ಅವ್ರು ಬರ್ದ್ಕೊಟ್ಟಿದ್ರ ಸರ್ ಎಲ್ಲಾನ? ಸಂವಿಧಾನದಲ್ಲಿ ಬರ್ದಿದಾರ, ನಾನ್ ಮಾಡಿರ್ತೀನಿ 2006 2026ಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ಅಂತ ಎಲ್ಲಾನ ಬರ್ದಿದಾರ. ನಿಮ್ಗೆ ಆಗ್ಲಿಲ್ವಾ? ಕೈ ಬಿಡಿ ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಕೈ ಬಿಡಿ. ನೀವು ರೈತರ ಪರ ಇದ್ರೆ, ರೈತರ ಪರ ನಾವು ನಮ್ಮ ಸರ್ಕಾರ ನಡೆಸ್ತಾ ಇದೀವಿ, ರೈತರ ವಿರೋಧಿ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೀರಲ್ಲ, ನೀವು ಹಾಗಿದ್ರೆ ಮತ್ತೆ ಅವ್ರು ಬಿಟ್ಟಿದ್ರಲ್ಲ ನೀವು ಬಿಟ್ಬಿಡಿ. ರೆಡ್ ಝೋನ್ ಆಯ್ತು, ರೆಡ್ ಝೋನ್ ಮಾಡ್ಬಿಟ್ರು ಏನು ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ. ರೆಡ್ ಝೋನ್ ಆಗಿದಾಗ ನಾವು ನಮ್ಮ ಭೂಮಿ ನಮ್ಮ ಹತ್ರ ಇತ್ತು, ನಾವು ಬೆಳ್ಕೊಂತಾ ಇದ್ವಿ, ತಿನ್ಕೋತಾ ಇದ್ವಿ. ಹಂಗಾದ್ರೆ ಇಷ್ಟು ದಿನದಿಂದ ಇವಾಗ 2006ರಿಂದ ಇಲ್ಲಿ ತನಕನು 10 ವರ್ಷದಿಂದ ನಾವೇನು ಯಾವ್ದು ಸಭೆ ಸಮಾರಂಭ ಮಾಡ್ಲಿವ, ಮದ್ವೆ ಮಾಡ್ಲಿವ, ಮಕ್ಳನ್ನ ಓದಿಸ್ಲಿಲ್ವ, ಮನೆ ಕಟ್ಲಿವ, ಏನು ಮಾಡ್ಲಿವ, ಎಲ್ಲ ಮಾಡಿದೀವಿ. ಹಾಗಾಗಿರ್ಬೇಕಾದ್ರೆ ನಮ್ಗೆ ಇವಾಗ ಅವಶ್ಯಕತೆ ಇಲ್ಲ. ಮೇಡಮ್ ಏನ್ ಕತೆ
ನಿಮಗೆ ಎಷ್ಟು ಎಕರೆ ಇದೆ? ಸಾಕು 4 ಎಕರೆ ಇದೆ 4 ಎಕರೆ 40 ಕೋಟಿ ಕೊಡ್ತಾರೆ ಅನ್ಕೊಳ್ಳಿ. ಬೇಡ ಸರ್, ಎಷ್ಟು ಕೊಟ್ರು 80 ಕೋಟಿ ಬೇಡ. 400 ಕೋಟಿ ನಮ್ ಭೂಮಿ ನಮ್ಗ್ ಬಿಟ್ರೆ ಸಾಕು. ನಮ್ ಭೂಮಿ ನಮ್ಗ್ ಬಿಟ್ರೆ ಸಾಕು.